ಇನ್ನು ನಾಳೆಯ ಪಂಚಮಸಾಲಿ ಟ್ರ್ಯಾಕ್ಟರ್ ರ್ಯಾಲಿಗೆ ನಿರ್ಬಂಧ ಹೇರಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸನಗೌಡ ಯತ್ನಾಳ್ ಅವರು ಕೂಡ ಸಿಡಿಮಿಡಿಗೊಂಡಿದ್ದಾರೆ. ಸರ್ಕಾರದಿಂದ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕುವ ಕಾರ್ಯ ನಡೀತಾ ಇದೆ. ಹೋರಾಟ ಹತ್ತಿಕ್ಕುವ ಕೆಲಸ ಮಾಡ್ತಾ ಇರೋದು ದುರ್ದೈವ. ಉತ್ತರ ಕರ್ನಾಟಕ ಅಭಿವೃದ್ಧಿ ಸಲುವಾಗಿ ಚರ್ಚೆ ಆಗಬೇಕು, ಈ ಬಗ್ಗೆ ಚರ್ಚೆ ಮಾತನಾಡೋದಕ್ಕೆ ಅವಕಾಶ ನೀಡಬೇಕು ಅಂತ ಸರ್ಕಾರದ ವಿರುದ್ಧ ಯತ್ನಾಳ್ ಅವರು ಕೂಡ ಕಿಡಿಕಾರಿದ್ದಾರೆ. ಈ ಬೆಳಗಾವಿ ಸುವರ್ಣಸೌಧದ ಇಡೀ ಬೆಳಗಾವಿ ನಗರವನ್ನು ಒಂದು ಕರ್ಫ್ಯೂ ಜಾರಿ ಮಾಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು. ಪ್ರಜಾತಂತ್ರ ಮತ್ತು ಹೋರಾಟ ಇವುಗಳನ್ನೆಲ್ಲ ಹತ್ತಿಕ್ಕಬೇಕು ಅನ್ನುವಂಥ ಉದ್ದೇಶದಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಈ ರೀತಿ ಒಂದೇ ಸಮುದಾಯ, ಅದು ಪಂಚಮಸಾಲಿ ಸಮುದಾಯದ ಹೋರಾಟವನ್ನು ವಾಹನಗಳನ್ನು ಬಿಡಬಾರ್ದಂತೆ, ಟ್ಯಾಕ್ಟರ್ಗಳು ಬಿಡಬಾರ್ದಂತೆ, ಜನರನ್ನು ಬಿಡಬಾರ್ದಂತೆ. ಇದು ಭಾಳ ದುರ್ದೈವ. ಅದಕ್ಕೆ ಇವತ್ತು ನಾವು ಅದನ್ನು ಪ್ರಶ್ನೆ ಮಾಡ್ತೀವಿ ಇವತ್ತು ವಿಧಾನಸಭೆಯಲ್ಲಿ. ಒಂದು ರೀತಿ ಓಕೆ, ಆಯಿತು. ಇವಾಗ ಸೆಷನ್ ಕೂಡ ಆರಂಭ ಆಗುತ್ತಲ್ಲ, ನೀವೆಲ್ಲ ನಾಯಕರೆಲ್ಲ ಸೇರಿ ಸೆಷನ್ನಲ್ಲೇ ಮಾತನಾಡಿ ಆ ವಿಚಾರವಾಗಿ ಸರ್ಕಾರದ ನಿಲುವು ಏನು ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ಕೊಳ್ಳಿ. ಆಮೇಲೆ ಒತ್ತಡವನ್ನು ಹೇರಿ ನಿರ್ಬಂಧವನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಮಾಡಿ. ಇಲ್ಲ ಅಂತಂದರೆ ಪ್ರತಿಭಟನೆ ಮಾಡೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಅವಕಾಶ ಇದೆ ಅಂತ ಹೇಳ್ತಕ್ಕಂಥ ಭಾಷಣ ಬೋಗಸ್ ಅಂತ ಆಗ್ಬಿಡುತ್ತೆ. ಹಾಗೆ ಮಾಡಬಾರ್ದು. ಬಟ್ ಆ ಟ್ರ್ಯಾಕ್ಟರ್ ರ್ಯಾಲಿಗೆ ಯಾಕೆ ಪರ್ಟಿಕ್ಯುಲರ್ ಆಗಿ ನಿರ್ಬಂಧ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೊಡಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದ ಪ್ರಕಾರ ಕಬ್ಬು ಕಟಾವ್ ಆಗ್ತಾ ಇದೆ, ನೋ, ಅದೆಲ್ಲ ರೀಸನ್ ಆಗೋದೇ ಇಲ್ಲ. ಅವರೇ ವಾಲಂಟಿಯರ್ ಆಗಿ ಪ್ರತಿಭಟನೆಗೆ ಬರ್ತಾ ಇರಬೇಕಾದ್ರೆ ಅದು ತಪ್ಪಾಗುತ್ತೆ. ಶಾಸಕರು ಮಾಜಿ ಕೇಂದ್ರ ಸಚಿವರಾದಂತಹ ಯತ್ನಾಳ್ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಅಧಿವೇಶನ ಪ್ರಾರಂಭವಾಗ್ತಿದೆ, ಎಲ್ಲರ ಕೇಂದ್ರ ಬಿಂದು ಈಗ ಯತ್ನಾಳ್ ಅವರು. ನಿಮ್ಮ ಹೋರಾಟ ಯಾವ ರೀತಿಯಾಗಿ ಈ ಬಾರಿಯ ಬೆಳಗಾವಿ ಅಧಿವೇಶನದಲ್ಲಿ ಇರುತ್ತೆ? ಇದು ನಮ್ಮದೆಲ್ಲ ಸಾಮೂಹಿಕ ಹೋರಾಟ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಮೇಲೆ ಭ್ರಷ್ಟಾಚಾರ, ಒಂದು ರೀತಿ ಅಸ್ಥಿರತೆ, ಆಡಳಿತ ಸಂಪೂರ್ಣ ಯಂತ್ರ ಕುಸಿದೋಗಿದೆ. ಮೀಸಲಾತಿ ವಿಚಾರ ಇರ್ಬೋದು, ಇವತ್ತು ವಕಫ್ ವಿಚಾರ ಇರ್ಬೋದು, ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರ ಇರ್ಬೋದು, ಇವುಗಳೆಲ್ಲ ಸಮಗ್ರವಾಗಿ ಈ ಒಂದು ಅಧಿವೇಶನದಲ್ಲಿ ನಾವು ಒಕ್ಕಟ್ಟಾಗಿ ಯಾವುದೇ ರೀತಿಯ ನಮ್ಮ ಅಸಮಾಧಾನಗಳನ್ನು ಇಲ್ಲಿ ತರದೆ ನಾವು ರಾಜ್ಯದ ಜನತೆಗೆ ಮತ್ತು ನಮ್ಮನ್ನು ಆಯ್ಕೆ ಮಾಡಿದ ಜನತೆಗೆ ನ್ಯಾಯ ಕೊಡಿಸುವಂಥ ಕೆಲಸ ಎಲ್ಲರೂ ಕೂಡಿ ಮಾಡ್ತೇವೆ. ಎಲ್ಲ ಕಡೆಯೂ ಈ ವಕಫದ ಹಾವಳಿ ಇದೆ ಮತ್ತು ಜನರಿಗೆ ಗೊತ್ತೇ ಇಲ್ಲ. ಎಷ್ಟೋ ವರ್ಷಗಳ ಹಿಂದೆಯೇ ಅವ್ರ ಆಸ್ತಿ ವಕಫ್ ಅಂತೇಳಿ ಸೇರ್ಪಡೆ ಆಗಿದೆ. ಅದನ್ನು ಜಾಗೃತಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಈ ಒಂದು ಹೋರಾಟ ನಿರಂತರವಾಗಿರ್ತದೆ. ಸರ್, ಇನ್ನೊಂದು ಪ್ರಮುಖವಾದಂಥ ಹೋರಾಟ ಪಂಚಮಸಾಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಶ್ರೀಗಳು ಮುತ್ತಿಗೆಯನ್ನು ಘೋಷಣೆ ಮಾಡಿದರೆ ಸರ್ಕಾರ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದೆ. ಈಗ ಸುವರ್ಣಸೌಧದ ಸುತ್ತಮುತ್ತ ಅಂದರೆ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಿದೆ. ಇದನ್ನು ಯಾವ ರೀತಿಯಾಗಿ ಯತ್ನಾಳ್ ಮತ್ತು ಸ್ವಾಮೀಜಿಗಳು ಇದನ್ನು ಟ್ಯಾಕಲ್ ಮಾಡ್ತಾರೆ? ಯಾವ ರೀತಿ ಹೋರಾಟ ಇದ್ರ ವಿಚಾರದಲ್ಲಿ ಇರುತ್ತೆ? ನೋಡಿ, ಇವತ್ತು ಸಿದ್ದರಾಮಯ್ಯ ಸರ್ಕಾರ ಒಂದು ಹಿಟ್ಲರ್ ಸರ್ಕಾರ ರೀತಿಯಲ್ಲಿ ವರ್ತನೆ ಮಾಡಕತ್ತದೆ. ಪ್ರಜಾತಂತ್ರದಲ್ಲಿ ಎಲ್ಲರಿಗೂ ಹೋರಾಟ ಮಾಡೋ ಹಕ್ಕಿದೆ. ಯಾವುದೇ ಹೋರಾಟವನ್ನು ಇವತ್ತು ಜಿಲ್ಲಾಧಿಕಾರಿಗಳ ಆದೇಶ ನೋಡಿಬಿಟ್ರೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ಕೇವಲ ಪಂಚಮಸಾಲಿ ಹೋರಾಟ ಇಲ್ಲ, 50 ಪೆಂಡಾಲ್ ಕುಂಟ್ರು ತೊಗೊಂಡ್ರೆ ಅವರಿಗೆ ಸಂಬಂಧ ಇಲ್ವಾ? ಅಂದರೆ ಇವ್ರದ್ದು ಎಷ್ಟು ಒಂದು ದುರಂಕಾರದ ಪರಮಾವಧಿ. ಸರ್, ಕೊನೆಯ ಪ್ರಶ್ನೆ, ಯತ್ನಾಳ್ ಅವರ ಮೇಲೆ ಕ್ರಮಗಳು, ಈ ರೀತಿಯ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಹರಡಾಡ್ತಿದ್ದಾವೆ. ಹೈಕಮಾಂಡ್ ಹತ್ರಕ್ಕೆ ಹೋಗಿದ್ರು, ಹೈಕಮಾಂಡ್ ಅವರು ಹೇಳಿದ್ದಾರೆ ನೀವು ಸಾಫ್ಟ್ ಆಗಿರಬೇಕು, ಜೋರಾಗಿ ಮಾತನಾಡಬಾರ್ದು, ಅನುಸರಿಸ್ಕೊಂಡು ಹೋಗಬೇಕು, ಈ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಿದ್ದಾವೆ. ಅದ್ರ ಎಷ್ಟರ ಮಟ್ಟಿಗೆ ಸರಿ? ಹೌದಾ, ಯತ್ನಾಳ್ ಅವ್ರ ಮೇಲೆ ಕ್ರಮ ಆಗುತ್ತಾ ಅಥವಾ ಹೈಕಮಾಂಡ್ ಏನಾದರೂ ಸಂದೇಶವನ್ನು ಕೊಟ್ಟಿದೆಯಾ? ಈ ವಿಚಾರವಾಗಿ ಹೇಳೋದಾದರೆ ಕೊನೆಯದಾಗಿ ನೋಡಿ, ನಮ್ಮನ್ನು ಹೈಕಮಾಂಡು ಗೌರವದಿಂದ ಕಂಡಿದೆ. ನಮಗೆ ಯಾವಾಗಲೂ ಅವರು ಯಾವುದೇ ರೀತಿಯ ಎಚ್ಚರಿಕೆ ಕೊಡೋದಾಗಲಿ, ಹೊರಟು ಮಾತಾಡೋದಾಗಲಿ ಮಾತಾಡಿಲ್ಲ. ಎಲ್ಲ ಪ್ರೀತಿಯಿಂದ ಗೌರವದಿಂದ ಮಾತಾಡಿದ್ದಾರೆ. ನಮಗೂ ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಯಾವುದೇ ರೀತಿ ಪಕ್ಷಕ್ಕೆ ಮುಜುಗರ ಆಗದ ರೀತಿಯಲ್ಲಿ ವ್ಯಕ್ತಿಗಳ ಸಲುವಾಗಿ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋಂಥದ್ದು ಹೇಳಿದ್ದಾರೆ. ನಾವು ಅದನ್ನು ನಾನು ಎಲ್ಲರಿಗೂ ಮಾತಾಡ್ಕೊಂಡಿದ್ದೀವಿ. ನಾವು ಹೋರಾಟ ಜನರ ಸಲುವಾಗಿ, ಯಾಕಂದರೆ ಯಾವಾಗ ನಮ್ಮ ಪಕ್ಷ ಹೋರಾಟದಿಂದ ವಿಮುಖ ಆಗ್ತದೆ ಅವಾಗ ನಾವು ಹೋರಾಟ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಯತ್ನಾಳ್ ಅವರ ಮಾತು. ಕ್ಯಾಮರಾಮನ್ ಪುರುಷೋತ್ತಮ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಳಗಾವಿ.